ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಊಟದಲ್ಲಿ ವಿಷ ಪ್ರಾಶನ ಶಂಕೆ, ಒಂದೇ ಕುಟುಂಬದ 8 ಜನರು ಅಸ್ವಸ್ಥ. ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಊಟ ಮಾಡಿದ 8 ಜನ ಅಸ್ವಸ್ಥರಾಗಿದ್ದು 3 ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ದೇವರೆಡ್ಡಿಪಲ್ಲಿ ಗ್ರಾಮದ ಮದ್ದಿರೆಡ್ಡಿ, ಭಾಗ್ಯಮ್ಮ, ಮಣಿ, ಸುಬ್ರಹ್ಮಣಿ, ಈಶ್ವರಮ್ಮ, ಮದ್ದಕ್ಕ, ಮಂಜುನಾಥ್ ಸೇರಿ 8 ಜನ ಅಸ್ವಸ್ಥರಾಗಿದ್ದು 3 ಮಂದಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಹೊರಗೆಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಬೆಳಗ್ಗೆ ಊಟ ಮಾಡಿದವ್ರಿಗೆ ಏನೂ ಆಗಿಲ್ಲ. ಮಧ್ಯಾಹ್ನ ಊಟ ಮಾಡಿರೋರಿಗೆ 8 ಜನಕ್ಕೂ ಫುಡ್ ಪಾಯ್ಸನ್ ಆಗಿದೆ ಸರ್. ಯಾವುದರಿಂದ ಏನು ಫುಡ್ಡಿಂದ ಮನೆ ಇಲ್ಲ ಇಲ್ಲಾಂದ್ರೆ ಹೊರಗಡೆ ಎಲ್ಲಿ ಅಂತ ಯಾರು ನಮ್ಮೂರು ಹುಡುಗನ ಬಂದು ಮನೆಗೆ 1:30 ಏನು ತಿಂದಿದ್ದಾರೆ ಅವರು? ಮಾಮೂಲಿ ಅನ್ನ ಸರ್, ಬೆಂಡೆಕಾಯಿ ಸಾರು ಮಾಡಿದ್ದಾರೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಮನೆಗೆ ಬಂದ ಯಾರೋ ಸಾಂಬಾರ್ಗೆ ವಿಷ ಪ್ರಾಶನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಅಸ್ವಸ್ಥರನ್ನ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಬಾಗೇಪಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ದೇವರೆಡ್ಡಿಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಇವತ್ತು ದಿನ ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ದೇವರೆಡ್ಡಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. 8 ಜನಗೆ ಏನಾದರೂ ಫುಡ್ ಪಾಯ್ಸನಿಂಗ್ ಆಗಿದೆ ಈ ಥರ ಹೇಳಿ ನಿನ್ನೆ ಈವ್ನಿಂಗ್ ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ 8 ಜನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಔಟ್ ಆಫ್ 8 ಜನ 6 ಜನಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ ಮತ್ತು 2 ಜನರು ಬಾಗೇಪಲ್ಲಿಯಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ. ಅವರಿಗೆ ಮಾತಾಡಿದಾಗ ನಮಗೆ ಗೊತ್ತಾಯಿತು, ಒಬ್ಬರು ವಿಕ್ಟಿಮ್ ಗರ್ಲ್ ನಮಗೆ ಈ ಥರ ತಿಳಿಸಿದ್ದಾರೆ ಕಿ ಸರ್ ಏನಾದರೂ ಊಟ ಮಾಡಿದ್ದೀವಿ 3 ನಾವು ಸಾಂಬಾರನ್ನು ತಿಂದಿದ್ದೀವಿ. ಆಮೇಲೆ ಎಲ್ಲರಿಗೆ ಏನಾದರೂ ಈ ಥರ ತಲೆನೋವು ಬಂದಿದೆ, ಗಿಡಿನೆಸ್ ಬಂದಿದೆ, ಚಕ್ಕರ್ ಥರ ಆಗಿದೆ ಎಲ್ಲರಿಗೆ. ಸೊ ಆಮೇಲೆ ಎಲ್ಲರೂ ಹಾಸ್ಪಿಟಲ್ ಬಂದಿದ್ದಾರೆ. ಸೊ ಊಟ ಆದಮೇಲೆ ಈ ಥರ ಆಯಿತು. ಸೊ ಹಾಸ್ಪಿಟಲ್ದವ್ರಿಗೆ ಏನಾದರೂ ಈ ಥರ ಅನುಮಾನಿಸಿಗೇನೋ ಫುಡ್ ಪಾಯ್ಸನಿಂಗ್ ವಗೇರೆ ಆಗಿದೆ. ಈ ಹುಡುಗಿ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬಂತು. ಆಮೇಲೆ ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಆಮೇಲೆ ಅವರು ತಿಳಿಸಿದ್ದಾರೆ ಕಿ ಅವ್ರಿಗೆ ಏನಾದರೂ ಈ ಥರ ಅನುಮಾನ ಇದೆ ಕಿ ಯಾರು ಊಟಗೆ ಏನಾದರೂ ಪೌಡರ್ ವಗೇರೆ ಏನಾದರೂ ಪಾಯ್ಸನ್ ವಗೇರೆ ಏನಾದರೂ ಮಿಕ್ಸ್ ಮಾಡಿದ್ದಾರೆ, ಈ ಥರ ಅವ್ರಿಗೆ ಅನುಮಾನ ಇತ್ತು. ಸೊ ನಾವು ಅದೇ ವಿಚಾರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಯಾರ ಮೇಲೆ ಅವ್ರಿಗೆ ಡೌಟ್ ಇತ್ತು ಅವ್ರಿಗೆ ಕರ್ಕೊಂಡ್ಬನ್ನಿ, ಅವ್ರಿಗೆ ಸೆಕ್ಯೂರ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀವಿ. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.